ಹಾಯ್ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ನಿಷ್ಠಾವಂತ ಸಂಗಾತಿ ಅಂದ್ರೆ ಲಾಯಲ್ ಪಾರ್ಟ್ನರ್ ಯಾವ ತರ ಇರ್ತಾರೆ ಜಾತಕದಲ್ಲಿ, ನಿಮ್ಗೆ ಯಾವ ತರ ಜಾತಕದಲ್ಲಿ ಯಾವ ತರ ಪ್ಲಾನೆಟ್ಸ್ಗಳು ಗ್ರಹಗಳು ಯಾವ ತರ ಇರುವಂತ ಒಂದು ಸ್ಥಿತಿಗಳ ಪ್ರಕಾರ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಸಂಗಾತಿ ಎಷ್ಟು ನಿಷ್ಠಾವಂತರಾಗಿರ್ತಾರೆ ಅಂತ ಈ ವಿಡಿಯೋದಲ್ಲಿ ನೀವು ಡೀಟೇಲ್ ಆಗಿ ತಿಳ್ಕೊಬಹುದು. ನಿಮ್ಮ ಸಂಗಾತಿ ನಿಷ್ಠಾವಂತ ಆಗಿರ್ಲಿಕ್ಕೆ ಕೆಲವು ಕಾಂಬಿನೇಷನ್ ಇರ್ತದೆ, ಅದನ್ನ ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಮದುವೆಗೆ ಸಂಬಂಧಪಟ್ಟಂತ ಗ್ರಹ ಅಂತ ಹೇಳಿದ್ರೆ ಅದು ಗುರು ಗ್ರಹ ಮದುವೆಗೆ ಸಂಬಂಧಪಟ್ಟಂತ ಒಂದು ಗ್ರಹ. ಈ ಗುರು ಗ್ರಹದ ದೃಷ್ಟಿ 7ನೇ ಮನೆಗೆ ಬೀಳಬೇಕು. ಉದಾಹರಣೆಗೆ ನೀವು ಇದನ್ನ ಲಗ್ನ ಅಂತ ತಿಳ್ಕೊಳ್ಳಿ, ಇದನ್ನ ಎಕ್ಸಾಂಪಲ್ ಆಗಿ ಲಗ್ನ ಅಂತ ತಿಳ್ಕೊಳ್ಳಿ, ಇದು 1ನೇ ಮನೆ ಆಗತ್ತೆ. ಇಲ್ಲಿಂದ 7ನೇ ಮನೆ ಅಂದ್ರೆ 1 2 3 4 5 6 7. ಇಲ್ಲಿ 7ನೇ ಮನೆ ಇದು ವರ್ಷ ಬರ್ತದೆ. ಈ 7ನೇ ಮನೆಗೆ ಗುರು ದೃಷ್ಟಿ ಇರಬೇಕು. ಇದು ಲಗ್ನ ಅಂದ್ರೆ 1 2 3 4 5 6 7. ಈ 7ನೇ ಮನೆಗೆ ಗುರು ದೃಷ್ಟಿ ಬೀಳಬೇಕು. ಅಂದ್ರೆ ಗುರು ಏನಾದ್ರು 1ನೇ ಮನೆಯಲ್ಲಿ ಲಗ್ನದಲ್ಲಿ ಏನಾದ್ರು ಗುರು ಇದ್ರೆ, ಆಮೇಲೆ 11ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ, ಆಮೇಲೆ 3ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ, ಅವಾಗ ಇದು ಲಗ್ನ ಈ 7ನೇ ಮನೆಗೆ ದೃಷ್ಟಿ ಬೀಳುತ್ತೆ. ಉದಾಹರಣೆಗೆ ಲಗ್ನದಲ್ಲಿ ಗುರು ಇದ್ದಾಗ 1 2 3 4 5 6 7 7ನೇ ಮನೆಗೆ ದೃಷ್ಟಿ ಬೀಳ್ತದೆ ಗುರು ಇದು. ಆಮೇಲೆ 3ನೇ ಮನೆಯಲ್ಲಿ ಏನಾದ್ರು ಗುರು ಇದ್ದಾಗ ಪಂಚಮ ದೃಷ್ಟಿ ಬೀಳುತ್ತೆ 7ನೇ ಮನೆಗೆ 1 2 3 4 5. ಆಮೇಲೆ 11ನೇ ಮನೆಯಲ್ಲಿ ಏನಾದ್ರು ಗುರು ಇದ್ದಾಗ 9ನೇ ಮನೆ ದೃಷ್ಟಿ 7ನೇ ಮನೆಗೆ ಬೀಳ್ತದೆ 1 2 3 4 5 6 7 8 9. ಈ ತರ ಲಗ್ನದಲ್ಲಿ ಏನಾದ್ರು ಗುರು ಇದ್ರೆ, 3ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ, 11ನೇ ಮನೆಯಲ್ಲಿ ಏನಾದ್ರು ಗುರು ಇದ್ರೆ, ಅಥವಾ 7ನೇ ಮನೆಯಲ್ಲಿ ಖುದ್ದಾಗಿ ಗುರು ಇದ್ರು ಕೂಡ ನಿಮ್ಮ ಸಂಗಾತಿ ತುಂಬಾ ನಿಷ್ಠಾವಂತರಾಗಿರ್ತಾರೆ. ಬಟ್ ಗುರುವಿನ ಜೊತೆ ಯಾವುದೇ ಒಂದು ಪಾಪಗ್ರಹಗಳಿರಬಾರ್ದು, ಯಾವುದೇ ಒಂದು ದೋಷಪೂರಿತ ಆಗಿರ್ಬಾರ್ದು. ಗುರು ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೆ ಮಾತ್ರ ಇದು ಎಫೆಕ್ಟ್ ಆಗುತ್ತೆ. ನೀವು ಸುಮ್ಮನೆ ಲಗ್ನ 3 11ನೇ ಮನೆಯಲ್ಲಿ ಇದ್ಕೊಳ್ಳಿ, ನೀವು ಈ ತರ ಹೇಳಲಿಕ್ಕೆ ಆಗಲ್ಲ. ಇಲ್ಲಿ ಏನಾದ್ರು ಉದಾಹರಣೆಗೆ ಲಗ್ನದಲ್ಲಿ ಏನಾದ್ರು ಗುರು ಇದ್ರೆ ಅಂತ ತಿಳ್ಕೊಳ್ಳಿ, ಅದು ಶತ್ರು ರಾಶಿ ಆದ್ರೆ ಅದು ಎಫೆಕ್ಟ್ ಕಮ್ಮಿ ಆಗತ್ತೆ. ಅಥವಾ ಏನಾದ್ರು ಶತ್ರುಗಳ ಜೊತೆ ಇದ್ರೆ ಅಥವಾ ಪಾಪಗ್ರಹಗಳ ದೃಷ್ಟಿ ಇದ್ರೆ ಅದು ಎಫೆಕ್ಟ್ ಕಮ್ಮಿ ಆಗುತ್ತೆ. ಬಟ್ ನಿಮ್ಗೆ ಇದು ಪೂರ್ತಿ ಸಿಗ್ಬೇಕಂತ ಹೇಳಿದ್ರೆ ಯಾವುದೇ ಒಂದು ಬಾಧೆಗೆ ಒಳಗಾಗಿರ್ಬಾರ್ದು. ಅದು ಕೂಡ ಇಲ್ಲಿರುವಂತಹ ಗುರು ಸ್ವಂತ ಮನೆ ಇರಬೇಕು, ಸ್ವಂತ ಮನೇಲಿ ಇರ್ಬೇಕು, ಅಥವಾ ಉಚ್ಚನಾಗಿರ್ಬೇಕು. ಈ ತರ ಆದ್ರೆ ಮಿತ್ರ ರಾಶಿಯಲ್ಲಿ ಇರ್ಬೇಕು. ಈ ತರ ಆದ್ರೆ ನಿಮ್ಗೆ ಎಫೆಕ್ಟ್ ಕೊಡ್ಬೋದು. ಅದು ಕೂಡ 7th ಹೌಸ್ ಕೂಡ ಒಳ್ಳೆ ಮನೆ ಆಗಿರ್ಬೇಕು. ಈ ತರ ಆದ್ರೆ ಮಾತ್ರ ಫಲ ಕೊಡುತ್ತೆ ಇದು. ನೆಕ್ಸ್ಟ್ ಬರೋದು 7th ಹೌಸ್ ಲಾರ್ಡ್ ಪ್ಲೇಸ್ಮೆಂಟ್. ಈ 7ನೇ ಮನೆ ಅಧಿಪತಿಯ ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿರ್ಬೇಕು. ಎರಡನೇ ನೇಮ್ ಅಂತ ಹೇಳಿದ್ರೆ 7ನೇ ಮನೆ ಅಧಿಪತಿ, ಇಲ್ಲಿ 7ನೇ ಮನೆ ಅಧಿಪತಿ ಆಗ್ತಾರೆ ಶುಕ್ರ ಆಗ್ತಾರೆ. ಈ 7ನೇ ಮನೆ ಅಧಿಪತಿಯ ಪ್ಲೇಸ್ಮೆಂಟ್ ಚೆನ್ನಾಗಿರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು. 7ನೇ ಮನೆ ಅಧಿಪತಿ ಒಳ್ಳೆ ಪ್ಲೇಸ್ಮೆಂಟ್ ಇರಬೇಕು. 7ನೇ ಮನೆ ಅಧಿಪತಿ ತ್ರಿಕೋನ ಅಥವಾ ಮೂಲ ತ್ರಿಕೋನ ಅಥವಾ ಕೇಂದ್ರ ಸ್ಥಾನ ಇರಬೇಕು. ಈ ತರ ಒಳ್ಳೆ 7ನೇ ಮನೆ ಅಧಿಪತಿ ಒಳ್ಳೆ ಸ್ಥಿತಿಯಲ್ಲಿ ಇದ್ರೆ ಅವರಿಗೆ ಒಳ್ಳೆ ಒಂದು ಸಂಗಾತಿ, ನಿಷ್ಠಾವಂತ ಸಂಗಾತಿ ಸಿಗ್ತಾರೆ. ನೆಕ್ಸ್ಟ್ 3ನೇ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ಚಂದ್ರ ಶುಕ್ರ ಯುತಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ರೆ, ಚಂದ್ರ ಶುಕ್ರ ಏನಾದ್ರು 7th ಹೌಸ್ ಅಲ್ಲಿ ಇದ್ರೆ, ಚಂದ್ರ ಶುಕ್ರ ಏನಾದ್ರು ಲಗ್ನದಲ್ಲಿದ್ರೆ, ಚಂದ್ರ ಶುಕ್ರ ಏನಾದ್ರು ಮೂಲ ತ್ರಿಕೋನದಲ್ಲಿದ್ರೆ, ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ರೆ ಅವರಿಗೆ ಒಳ್ಳೆ ಲಾಯಲ್ ಆಗಿರುವಂತ ಒಂದು ಸಂಗಾತಿ ಸಿಗ್ತಾರೆ. ಬಟ್ ಚಂದ್ರ ಶುಕ್ರ ಕೂಡ ಒಳ್ಳೆ ಮನೆ ಇರ್ಬೇಕು, ಶತ್ರು ರಾಶಿಯಲ್ಲಿ ಇರ್ಬೋದು, ಮಿತ್ರ ರಾಶಿಯಲ್ಲಿ ಇರ್ಬೇಕು. ಈ ತರ ಆದ್ರೆ ಅವರಿಗೆ ಒಳ್ಳೆ ಒಂದು ನಿಷ್ಠಾವಂತ ಒಂದು ಸಂಗಾತಿ ಸಿಗ್ತಾರೆ. ಇನ್ನೊಂದು ಹೇಳ್ತೀನಿ ನೋಡಿ, ಗುರು ದೃಷ್ಟಿ 7ನೇ ಮನೆಗೆ ಇರ್ಬೇಕು. ಗುರು ದೃಷ್ಟಿ 7ನೇ ಮನೆಗೆ ಅಂತ ಹೇಳಿದ್ರೆ 1 11 ಅಥವಾ 3ನೇ ಮನೆಯಲ್ಲಿ ಗುರು ಇರ್ಬೇಕು. ಅವಾಗ 7ನೇ ಮನೆಗೆ ದೃಷ್ಟಿ ಬೀಳ್ತದೆ. 7th ಲಾರ್ಡ್ 7ನೇ ಮನೆ ಅಧಿಪತಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇರ್ಬೇಕು. ಆಮೇಲೆ ಚಂದ್ರ ಶುಕ್ರ ಯುತಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇರ್ಬೇಕು. ಈ ತರ ಎಲ್ಲ ಆದ್ರೆ ಅವರಿಗೆ ತುಂಬಾ ಒಂದು ಲಾಯಲ್ ಆಗಿರುವಂತ ಒಂದು ನಿಷ್ಠಾವಂತನಾಗಿರುವಂತ ಒಂದು ಜೀವನ ಸಂಗಾತಿ ಸಿಗ್ತಾರೆ. ಇದು ಇವತ್ತಿನ ಒಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಜೊತೆ ಸಿಗೋಣ. ನಿಮ್ಗೆ ಏನಾದ್ರು ಜಾತಕ ವಿಶ್ಲೇಷಣೆ ಮಾಡ್ಬೇಕು, ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಜಾತಕ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ಬೇರೆ ನಮಸ್ಕಾರ.